ಅಲ್ಲಿ ಯಾರು ಇಷ್ಟ ಆಗಲ್ಲ? ಅವರು ಅಶ್ವಿನಿ ಗೌಡ ಅವರು ತುಂಬ ಜಾಸ್ತಿ ಮಾತಾಡ್ತಾರಲ್ಲ, ಏನೇನೋ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ, ಅದು ಇಷ್ಟ ಆಗಲ್ಲ. ಎಲ್ಲ ಮೊಸಳೆ ಕಣ್ಣೀರು ಕಳಿಸ್ಬೇಕು ಮನೆಗೆ, ಅವಾಗ ಗೊತ್ತಾಗುತ್ತಲ್ವಾ. ಸುಮ್ಮನೆ ಅಲ್ಲೇನೋ ಸೋಷಿಯಲ್ ಮೀಡಿಯಾ ಐತೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಮುಂದೆ ಹೇಳ್ಬಿಡೋದಲ್ಲ, ಮನೆಗೆ ಕಳಿಸ್ಬಿಟ್ಟೆ ಗೊತ್ತಾಗುತ್ತೆ ಅವಾಗ. ಇವ್ರು ಹೇಳ್ತಾರೆ ನಾನು 100 ಫಿಲಿಮ್ ಮಾಡಿದ್ದೀನಿ, ನನ್ನ ವಯಸ್ಸಿಗೆ ನೀನು ಮಾಡ್ತೀನ ಅಂತ. ಅವ್ರ ವಯಸ್ಸಿಗೆ 100 ಫಿಲಿಮ್ ಮಾಡೋದಲ್ಲ. ಆ ಹುಡುಗಿ ಏಜ್ಗೆ 22 ಏಜ್ ಐತಲ್ಲ, ಆ ಹುಡುಗಿ ಏಜ್ಗೆ ಅವರಷ್ಟು ಫಾಲೋವರ್ಸ್ ಮಾಡೋಕ್ಕೆ ಹೇಳಿ ಮತ್ತೆ ನೋಡೋಣ ಅವ್ರಿಗೆ. ನಮಸ್ಕಾರ ಸರ್, ಹೇಳಿ. ನೋಡ್ತೀವಿ ಸರ್, ಫೋನಲ್ಲಿ ನೋಡ್ತೀವಿ, ಟಿ ವಿಯಲ್ಲೆಲ್ಲ ನೋಡಲ್ಲ. ಗಿಲ್ಲಿ ಮತ್ತು ರಕ್ಷಿತ್ ಅವರು. ರಕ್ಷಿತ್ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಬೇರೆಯವರಾದರೂ ಸ್ವಲ್ಪ ನಮ್ಮ ಕನ್ನಡ ಬಗ್ಗೆ ಒಂದು ಇಷ್ಟು ಅಭಿಮಾನ ಐತೆ. ಅವ್ರಿಗೆ ಬಂದಿಲ್ಲ ಅಂದರೂ ಸ್ವಲ್ಪ ಮಾತಾಡ್ತಾರೆ. ಮತ್ತು ಗಿಲ್ಲಿ ಅವರು ಬಂದು ಎಲ್ಲರ ಹತ್ರ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಸೊ ಅದರಿಂದ ನಮ್ಗೊಂದು ಸ್ವಲ್ಪ ಇಷ್ಟ ಆಗುತ್ತೆ. ನಾವು ಗಾಡಿ ಓಡಿಸೋವಾಗ ಟೈಮ್ ಇರೋವಾಗ ಅವಾಗ ಅವ್ರು ನೋಡ್ತೀವಿ ಮೊಬೈಲಲ್ಲಿ. ಚೆನ್ನಾಗಿ ಇಷ್ಟ ಆಗುತ್ತೆ ಸರ್. ಫಸ್ಟೆಲ್ಲ ನಾವು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬರ್ತಾಯಿದ್ರು, ಅವಾಗ ನೋಡ್ತಾಯಿದ್ವಿ. ಇವಾಗ ಬಿಗ್ ಬಾಸ್ ಬಂದಮೇಲೆ ಸ್ವಲ್ಪ ಜಾಸ್ತಿ ನೋಡ್ತೀವಿ ಅಷ್ಟೇ. ಅವಾಗ ಒಂದೊಂದ್ಸರಿ ನೋಡ್ತಾ ಇದ್ವಿ, ಇವಾಗ ಟೈಮ್ ಸಿಕ್ಕಿದಾಗ ಓಪನ್ ಮಾಡಿ ನೋಡ್ತಾ ಇರ್ತೀವಿ. ಹೌದೌದು, ಅದು ಚೆನ್ನಾಗಿದೆ ಸರ್. ಏನಂದರೆ ಅವರು ರಘು ಸರ್ ಅವರು ಅವಾಗೆಲ್ಲ ಬಾಡಿ ಬಿಲ್ಡಿಂಗ್ ಎಲ್ಲ ಇದು ಮಾಡ್ತಾಯಿದ್ರು. ಇವಾಗ ಅದರಲ್ಲಿ ಹೋಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ ಅವರು. ಹೌದೌದು, ನಗ್ತಾನೆ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಸೀರಿಯಸ್ ತಗೊಳ್ಳಲ್ಲ ಬೇಗ. ಎಲ್ಲದಕ್ಕೆ ಏನೋ ಒಂದು ಪಂಚ್ ಆಗ್ತಾನೆ ಇರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಸರ್, ಯಾರು ಇಷ್ಟ ಆಗಲ್ಲ? ಅವರು ಅಶ್ವಿನಿ ಗೌಡ ಅವರು ತುಂಬ ಜಾಸ್ತಿ ಮಾತಾಡ್ತಾರಲ್ಲ, ಏನೇನೋ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ, ಅದು ಇಷ್ಟ ಆಗಲ್ಲ. ಅದಕ್ಕೆ ನಾವು ಅವ್ರದ್ದು ಜಾಸ್ತಿ ನೋಡಲ್ಲ. ಗಿಲ್ಲಿ ಅವ್ರದ್ದು, ಇವರು ಇದ್ದಾರೆ ರಕ್ಷಿತ್ ಅವರು ನೋಡ್ತಾ ಇರ್ತೀವಿ ಮಾಮೂಲಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಸರ್ ಗೆಲ್ದ್ರೆ ಫಸ್ಟು ಗಿಲ್ಲಿ ನಟ ಬರಬೇಕು, ಸೆಕೆಂಡು ರಕ್ಷಿತ್ ಅವರು. ಅವ್ರಿಗೇನು ಸರ್ ಗೊತ್ತಾಗುತ್ತೆ, ಏನು ಬಾಯಿಗೆ ಬರುತ್ತೆ, ಏನೋ ಒಂದು ಹೇಳ್ಬಿಡ್ತಾರೆ ಅಷ್ಟೇ ಅಲ್ವಾ. ಅದು ನಡ್ಕೊಂಡು ತಗ್ಗಿ ನಡೆಯೋದ್ರಲ್ಲಿ ಇದಿರುತ್ತೆ, ಅವ್ರಿಗೆ ಅದು ಇದಿಲ್ಲ. ಹೌದೌದು, ಅದೇ ಥರ ಬೇರೆ ಗಿಲ್ಲಿ ನಟ ಇವರೆಲ್ಲ ಹೇಳಿದರೆ ಒಂಥರ ಅದೆಲ್ಲ ಇದು ಮಾಡಿಬಿಡ್ತಾ ಇದ್ರು. ಅವರು ಒಂದು ಲೇಡೀಸ್ ಆಗಿ ಆ ಥರ ಮಾತಾಡಬಾರ್ದಿತ್ತು, ಬಟ್ ಮಾತಾಡ್ಬಿಟ್ಟಿದ್ದಾರೆ. ಹೌದು, ಎಲ್ಲ ಮೊಸಳೆ ಕಣ್ಣೀರು ಕಳಿಸ್ಬೇಕು ಮನೆಗೆ, ಅವಾಗ ಗೊತ್ತಾಗುತ್ತಲ್ವಾ. ಸುಮ್ಮನೆ ಅಲ್ಲೇನೋ ಸೋಷಿಯಲ್ ಮೀಡಿಯಾ ಐತೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಮುಂದೆ ಹೇಳ್ಬಿಡೋದಲ್ಲ, ಮನೆಗೆ ಕಳಿಸ್ಬಿಟ್ಟೆ ಗೊತ್ತಾಗುತ್ತೆ ಅವಾಗ. ಹೌದೌದು, ಇನ್ನೊಂದ್ಸರಿ ಕಳಿಸ್ಬಿಡ್ಬೇಕು, ನೆಕ್ಸ್ಟ್ ಮತ್ತೆ ಎಂಟ್ರಿನೇ ಮಾಡಬಾರ್ದು, ಬ್ಯಾನೇ ಮಾಡಿಬಿಡ್ಬೇಕು ಅವ್ರಿಗೆ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಮತ್ತು ಇವರು ಅಶ್ವಿನಿ ಗೌಡ ಅವರು ಇವ್ರು ಹೇಳ್ತಾರೆ ನಾನು 100 ಫಿಲಿಮ್ ಮಾಡಿದ್ದೀನಿ, ನನ್ನ ವಯಸ್ಸಿಗೆ ನೀನು ಮಾಡ್ತೀನ ಅಂತ. ಅವ್ರ ವಯಸ್ಸಿಗೆ 100 ಫಿಲಿಮ್ ಮಾಡೋದಲ್ಲ. ಆ ಹುಡುಗಿ ಏಜ್ಗೆ 22 ಏಜ್ ಐತಲ್ಲ, ಆ ಹುಡುಗಿ ಏಜ್ಗೆ ಅವರಷ್ಟು ಫಾಲೋವರ್ಸ್ ಮಾಡೋಕ್ಕೆ ಹೇಳಿ ಮತ್ತೆ ನೋಡೋಣ ಅವ್ರಿಗೆ. ಇಷ್ಟು ಏಜ್ ಆಗೈತೆ, ಆಗಲ್ಲ ಅವರಿಂದ. ಅದೇ ಸರ್, ಬಂದು ಮಾಡಿ ಸಪೋರ್ಟರ್ ಸರ್ ಮಾಡ್ತಾರೆ. ಅಷ್ಟು ದುರಾಂಕಾರ, ಅಷ್ಟು ಇದರಿಂದ ಮಾತಾಡ್ತಾರೆ. ಯಾರು ಮಾತಾಡ್ತಾರೆ ಹೇಳ್ರಿ? ಇವರು ಕನ್ನಡ ಬಂದಿಲ್ಲ ಅಂದ್ರೆ ಕನ್ನಡ ಮೇಲೆ ಅಭಿಮಾನ ಐತೆ. ಸೊ ಅದರಿಂದ ಸ್ವಲ್ಪ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಷ್ಟು ಮಾತ್ರ ಅವ್ರಿಗೆ ಅಷ್ಟನ್ನು ಅದು ಅರಿವು ಇಲ್ವಲ್ಲ. ಇಲ್ಲ, ಅವ್ರು ಏನಂದರೆ ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ, ವಯಸ್ಸಲ್ಲಿ ಚಿಕ್ಕ ಹುಡುಗಿ ಆದ್ರೂ ಎಲ್ಲರೂ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಅವರು ಇವರೆಲ್ಲ. ಸೊ ಹೆಂಗೋ ಒಂದು ಅವ್ರಿಗೆ ಕೆಳಗಡೆ ಬೀಳಿಸ್ಬೇಕಲ್ಲ, ಏನೋ ಒಂದು ರೀಸನ್ ಬೇಕು ಅವ್ರಿಗೆ. ಸೊ ಅದರಿಂದ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಇಲ್ಲ, ಅವ್ರಿಗೆ ಕನ್ನಡ ಮಾತಾಡೋಕೆ ಬಂದರೆ ಡ್ರಾಮಾ ಮಾಡೋದು ಅವಶ್ಯಕತೆ ಏನೈತೆ? ಹೌದಲ್ವಾ? ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಮಾತಾಡ್ತಾ ಇದ್ದಾರೆ. ಅವರು ಬೇರೆ ತುಳುನಾಡಿದ್ರೂ ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ. ಇವ್ರು ಅದನ್ನು ಮಾತಾಡಲ್ವಲ್ಲ. ಇವ್ರಿಗೆ ಅಲ್ಲೇ ತುಳುನಾಡಲ್ಲಿ ಹೋಗ್ಬಿಟ್ಟು ತುಳು ಮಾತಾಡೋದ್ರೆ ಮಾತಾಡೋಕೆ ಬರುತ್ತೆ, ಇವ್ರಿಗೆ ಬರಲ್ಲ. ಅದೇ ಆಂಧ್ರಾಗ ಹೋಗಿ ತೆಲುಗು ಮಾತಾಡೋಕೆ ಬರುತ್ತಾ? ಬರಲ್ಲ. ಹೊರಗಡೆಯಿಂದ ಬಂದರೂ ಅವ್ರಿಗೆ ಅಷ್ಟು ಅಭಿಮಾನದಿಂದ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಲ್ಪ ಮೆಚ್ಕೋಬೇಕು. ಇನ್ನೊಂದು ಗಿಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ, ಮಹಿಳಾಕ್ಕೆ ದೂರು ಕೊಟ್ಟಿದ್ದಾರೆ ಇವತ್ತು. ರಿಷಾದ ಬಟ್ಟೆ ಎತ್ಕೊಂಡು ಬಾತ್ರೂಮಲ್ಲಿ ಹಾಕಿದ್ಕೇನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೊರಗಡೆ ಮಹಿಳಾ. ಅದ್ರ ಬಗ್ಗೆ ನಮಗೆ ಇನ್ನೂ ಅರಿವಿಲ್ಲ, ನಾವು ಇದು ನೋಡಿಲ್ಲ. ಕೊಡುವಂಥ ಕೇಸ ಅದು ಅಂತ? ಇಲ್ಲ, ಅದೇ ಸರ್, ಅದೇ ಹೇಳ್ದಲ್ಲ, ಅವ್ರು ಮುಂದೆ ಬರ್ತಾ ಇದ್ದಾರೆ. ಅವ್ರಿಗೆ ಏನೋ ಒಂದು ಇದು ಮಾಡಿಬಿಟ್ಟು ಕೆಳಗಡೆ ಮಾಡಬೇಕು, ಏನೋ ಒಂದು ಅಭಿಪ್ರಾಯ ಮಾಡ್ತಾರೆ ಅವರು ಪ್ರಯತ್ನ ಅದೆಲ್ಲ. ಅದೇ ಜನಗಳು ಅಷ್ಟು ಹುಚ್ಚ ಇಲ್ವಲ್ಲ, ನೋಡ್ತಾ ಇರೋರು ಅಷ್ಟು ಹುಚ್ಚರು ಇಲ್ವಲ್ಲ. ಅಲ್ಲ, ಹೊಡೆದವ್ರನ್ನ ಬಿಟ್ಬಿಟ್ರು, ಬರೀ ಬಟ್ಟೆ ಹಾಕ್ತಾರೆ ಕಂಪ್ಲೇಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲ, ಅದು ಸರಿ ಇಲ್ಲ. ಈಗ ಮಹಿಳಾಗ ಇರೋದನ್ನ ದುರುಪಯೋಗ ಪಡಿಸ್ಕೊಂತಾರೆ ಅವರು. ಅದೇ ಏನೋ ಒಂದು ಅವ್ರಿಗೆ ಒಂದು ಬೇಕು, ಏನೋ ಒಂದು ಹಿಡಿತಾ ಬೇಕು ಅವ್ರನ್ನ ಕೆಳಗಡೆ ತುಳಿಯೋಕ್ಕೆ. ಸೊ ಅದರಿಂದ ಇದು ಮಾಡ್ತಾ ಇದ್ದಾರೆ. ಹಾಂ, ಬಂದರೆ ಗಿಲ್ಲಿ ನಟ ಬರ್ಬೋದು. ಗಿಲ್ಲಿ ನಟ ಅವರು ಮತ್ತು ಇವರು ರಕ್ಷಿತ್ ಅವರು ಬರ್ಬೋದು. ನಾವು ಅವರಿಬ್ಬರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೀವಿ. ಹಾಂ, ಥ್ಯಾಂಕ್ ಯು.